ನೆರಳಿನ ಬೆಲೆ. ಒಂದು ಸಂಜೆ ಸಮ್ರಾಟ್ ಅಕ್ಬರ್ ಮತ್ತು ಬೀರ್ಬಲ್ ಅರಮನೆ ತೋಟದಲ್ಲಿ ನಡೆಯುತ್ತಿದ್ದರು. ದೀರ್ಘ ನೆರಳನ್ನು ನೋಡಿ ಅಕ್ಬರ್ ಕೇಳಿದರು, ಬೀರ್ಬಲ್, ಮನುಷ್ಯನ ನೆರಳಿಗೆ ಎಷ್ಟು ಬೆಲೆ? ಬೀರ್ಬಲ್ ನಗುತ್ತಾ ಉತ್ತರಿಸಿದರು, ಯಾರು ಕೊಂಡುಕೊಳ್ಳುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಜಹಾಪನ. ಅಕ್ಬರ್ ನಕ್ಕು ಹೇಳಿದರು, ಅಸಂಬದ್ಧ. ನೆರಳಿಗೆ ಯಾವ ಬೆಲೆಯೂ ಇಲ್ಲ. ಮರುದಿನ ನ್ಯಾಯಾಂಗದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದು ಹೇಳಿದನು, ನಾನು ಅರಮನೆಯ ತೋಟಗಾರನ ನೆರಳಿಗೆ 100 ಬಂಗಾರದ ನಾಣ್ಯಗಳನ್ನು ಕೊಡುತ್ತೇನೆ. ಅದನ್ನು ನನ್ನ ಸುಗಂಧ ದ್ರವ್ಯದ ಚಿಹ್ನೆಯಾಗಿ ಬಳಸುತ್ತೇನೆ. ಎಲ್ಲರೂ ಬೆರಗಾದರು. ಆದರೆ ವ್ಯಾಪಾರಿ ನಿಜವಾಗಿಯೂ ಬಂಗಾರ ನೀಡಿ ತೋಟಗಾರನ ನೆರಳಿನ ಹಕ್ಕು ಪಡೆದು ಸಂತೋಷದಿಂದ ಹೊರಟನು. ಅಕ್ಬರ್ ಆಶ್ಚರ್ಯದಿಂದ ಹೇಳಿದರು, ಬೀರ್ಬಲ್, ನೀನು ಸರಿ ಎಂದೆ. ನಿರರ್ಥಕ ನೆರಳಿಗೂ ಬೆಲೆ ಇದೆ. ಬೀರ್ಬಲ್ ನಮಸ್ಕರಿಸಿ ಹೇಳಿದರು, ಹುಜೂರ್, ಯಾವುದಕ್ಕೂ ಅದರ ಸ್ವರೂಪದಲ್ಲೇ ಬೆಲೆ ಇರುವುದಿಲ್ಲ. ನಾವು ಅದನ್ನು ಹೇಗೆ ನೋಡುತ್ತೇವೆ ಎನ್ನುವುದರಲ್ಲಿ ಅದರ ಮೌಲ್ಯ ಅಡಗಿದೆ. ಪಾಠ: ನಿಜವಾದ ಜ್ಞಾನ ಎಂದರೆ ಇತರರಿಗೆ ಕಾಣದ ಮೌಲ್ಯವನ್ನು ಗುರುತಿಸುವ ಶಕ್ತಿ.